ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಶ್ರೀ ಗುರುಭ್ಯೋ ನಮಃ. ನನ್ನ ಬದುಕಿನಲ್ಲಿ ಇಬ್ಬರು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿದವರು, ಇಬ್ಬರು ಮೂವರು. ಅವರಲ್ಲಿ ಹಳಬರಲ್ಲಿ ದೇವರ ನರಸಿಂಹಶಾಸ್ತ್ರಿಗಳು. ನಾನು ಹೈಸ್ಕೂಲ್ ಇದ್ದಾಗ ಅವರ ತಿರುವಳಿ ಕಾದಂಬರಿಗಳನ್ನ ಮಹಾಕ್ಷತ್ರಿಯ, ಮಹಾಬ್ರಹ್ಮಣ ಮತ್ತು ಮಹಾದರ್ಶನ, ನಂತರದಲ್ಲಿ ಅಂತರಂಗ, ಮಯೂರ ಇವನ್ನೆಲ್ಲ ಓದಿದವರು. ಓದಿದಾಗ ನನಗೆ ಒಂದು ವಿಲಕ್ಷಣವಾದಂತಹ ಒಂದು ಭಾವನೆ ಮತ್ತು ನನ್ನ ವ್ಯಕ್ತಿತ್ವದಲ್ಲಿ ಅನೇಕ ಮಾರ್ಪಾಡುಗಳನ್ನ ಆ ಕೃತಿಗಳು ಮಾಡಿದ್ವು. ಅವರ ವಿಶಾಲವಾದಂತಹ ದೃಷ್ಟಿಕೋನ ಮತ್ತು ವಿಶೇಷವಾಗಿ ಅವರ ಅಧ್ಯಯನ ಕ್ಷೇತ್ರಗಳು ಸಿನಿಮಾ, ರಂಗಭೂಮಿ, ಅಧ್ಯಾತ್ಮ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಸಾಹಿತ್ಯ, ಕಲೆ, ಹೀಗೆ ನಾನಾ ಮುಖಗಳಲ್ಲಿ ಅವರು ಅವುಗಳನ್ನು ಮಾಡಿದಂಥವ್ರು. ಇದು ಒಂದು ವಿಚಿತ್ರ ರೀತಿಯಲ್ಲಿ ನನಗೆ ಅವರ ಬರವಣಿಗೆ ನನ್ನ ಮೇಲೆ ಪ್ರಭಾವ ಬೀರಿತು. ಅವ್ರು ಬಿಟ್ಟರೆ ಮುಂದೆ ಸಿದ್ದಳ್ಳಿ ಕೃಷಿ ಶರ್ಮರ ಬರವಣಿಗೆಗಳು, ಕನ್ನಡ ಹೇಗಿರ್ಬೇಕು ಅನ್ನೋದಕ್ಕೆ ಅವರಿಬ್ಬರ ಬರವಣಿಗೆಗಳಿಂದ ನಾನು ತುಂಬಾ ಸ್ಫೂರ್ತಿಗೊಂಡವರು. ನಂತರದಲ್ಲಿ ಎಸ್ ಕೆ ರಾಮಚಂದ್ರಾಯರು, ಬನಜ ಗೋವಿಂದಾಚಾರ್ಯರು, ಅವರ ವಿದ್ವತ್ ಪರಂಪರೆ ಎಲ್ಲ ನನ್ನ ಮನಸ್ಸನ್ನು ತುಂಬಿಕೊಂಡ್ರು. ಸ್ವಲ್ಪ ಹಿಂದೆ ಮರೆಯಾಗಿದ್ದಂತ ದೇವಡು ಅವ್ರ ಬಗ್ಗೆ ಏನಾದ್ರೂ ಒಂದಷ್ಟು ಕೆಲಸಗಳು ಮಾಡ್ಬೇಕಲ್ಲ ಅಂತ ಹೇಳಿ ಮೊದಲು ಅವರ ಬಿಡಿ ಲೇಖನಗಳನ್ನು, ಸುಮಾರು ಒಂದು 100-120 ಲೇಖನಗಳು, ಬಹಳ ಪೂರ್ವದ ಲೇಖನಗಳು, ಅವು ಎಲ್ಲೆಲ್ಲೋ ಅಡ್ಕೊಂಡಿದ್ದು. ಸುಮಾರು ಒಂದು 40 ವರ್ಷಗಳ ಕಾಲ ನಾನು ಅನೇಕ ಗ್ರಂಥಾಲಯಗಳಲ್ಲಿ, ಅನೇಕ ಮನೆಗಳಲ್ಲಿ, ಪತ್ರಿಕೆಗಳಲ್ಲಿ, ಸಂಚಿಕೆಗಳಲ್ಲಿ ಅಡಿಗೆ ಹೋಗಿದ್ದಂಥ ಆ ಎಲ್ಲ ಲೇಖನಗಳನ್ನು ಒಟ್ಟುಗೂಡಿಸಿ ನಾನು ಮೊದಲನೇ ಬಾರಿಗೆ ದೇವರ ಸಮಗ್ರ ಲೇಖನಗಳ ಒಂದು ಸಂಪುಟವನ್ನ ತಂದೆ. ಆ ಸಂಪುಟವನ್ನು ಓದಿದಂಥವ್ರು ಅನೇಕರು ಕೂಡ ತುಂಬಾ ಅಚ್ಚರಿಪಟ್ಟದುಂಟು. ಅವರು ಮಾಡಿದ ಕೆಲಸಗಳು ಬಹಳ ವಿಶಾಲವಾಗ್ತದೆ. ನಂತರದಲ್ಲಿ ಅವರ ಇಡೀ 13 ಕಾದಂಬರಿ, 12 ಕಾದಂಬರಿ ಮಾತ್ರ ನಮ್ಗೆ ಸಿಕ್ಕಿರೋದು. ಅಷ್ಟು ಸೇರಿಸಿ 5 ಸಂಪುಟಗಳಲ್ಲಿ ಕಾದಂಬರಿಗಳನ್ನು ತಂದೆ. ಅದನ್ನು ತಗೊಂಡೋಗಿ ನಾನು ನಮ್ಮ ಇತ್ತೀಚೆಗೆ ಪದ್ಮಭೂಷಣ ಪುರಸ್ಕೃತರಾದಂಥ ನನ್ನ ಗೆಳೆಯರಾದ ಡಾಕ್ಟರ್ ರಾ ಗಣೇಶ್ ಅವ್ರ ಕೈ ಕೊಟ್ಟಾಗ ಅವ್ರ ಕೈಲಿ ಹಿಡಿದು ಒಂದೇ ಮಾತು ಹೇಳಿದ್ರು, ಇಂಥ ಕೆಲಸ ಯಾರು ಮಾಡ್ತಾರೆ, ನಮ್ಗಷ್ಟು ಸಮಗ್ರವಾಗಿ ಓದೋದಕ್ಕೆ ಬೇಕಾಗುವಂತ ಒಂದು ಸಾಹಿತ್ಯ ಒದಗಿಸ್ಕೊಟ್ರಿ, ನಾನು ನಿಮ್ಗೆ ತುಂಬಾ ಕೃತಜ್ಞ. ಮುಂದೆ ಅವರ ಸಮಗ್ರ ಕಥೆಗಳ ಒಂದು ಸಂಪುಟವನ್ನು ತಗೊಂಡು ಬಂದೆ. ಹೀಗೆ ಅವುಗಳು ಮಾಡ್ತಾ ಹೋದಂತ ಕೆಲವು ಕೃತಿಗಳನ್ನು ಬಹಳ ಅಪರೂಪದ್ದು. ಇದ್ರಲ್ಲಿ ಸಂಕ್ರ ಭಾಗವತ ಅಂತ ಒಂದಿದೆ. ಇಲ್ಲಿಗೆ ಒಂದು 70 ವರ್ಷಗಳ ಹಿಂದೆ ಅದು ಪ್ರಕಟವಾಗಿದ್ದು, 56ರಲ್ಲಿ. ನಂತರದಲ್ಲಿ ಅದು ಪುನರ್ಮುದ್ರಣ ಯೋಗ ಕಂಡಿಲ್ಲ ಅದಕ್ಕೆ. ಅದರ ಒಂದು ಪ್ರತಿಗಾಗಿ ಸುಮಾರು ನಾನು 30 ವರ್ಷಗಳ ಕಾಲ ಹುಡುಕಿದ್ದೇನೆ, ಎಲ್ಲಾದ್ರೂ ಸಿಗುತ್ತಾ ಅಂತ ಹೇಳಿ. ಕೊನೆಗೆ ಅದು ಸಿಕ್ಕಿದ್ದು ನನಗೆ ಉಸ್ಮಾನ್ ಯೂನಿವರ್ಸಿಟಿ ಲೈಬ್ರರಿನಲ್ಲಿ. ನಾನು ಅಲ್ಲಿಂದ ಅದನ್ನು ಸ್ಕ್ಯಾನ್ ಮಾಡಿಸಿ ತಗೊಂಡು ಬಂದೆ. ಅವರ ಭಾರತದ ಮಹಾಪುರುಷರು, ರಾಮಾಯಣದ ಮಹಾಪುರುಷರು ನನ್ನ ಹತ್ರ ಮೊದಲನೇ ಮುದ್ರಣವೇ ಇತ್ತು. ಅದನ್ನು ಓದಿದಾಗ ನನ್ನ ಯಾತಕ್ಕೆ ಇವೆರಡು ನಮ್ಮ ಜನಕ್ಕೆ ಕೊಡ್ಬೇಕು ಅಂತ. ಆಮೇಲೆ ರಾಮಾಯಣವು ಭಗವದ್ಗೀತೆಯು ಅಂತ ಕೆಂಗಲ್ ಹನುಮಂತೇವ್ರ ಕಾಲದಲ್ಲಿ ಆ ಪುಸ್ತಕ ಪ್ರಕಟ ಆಗಿತ್ತು. ಒಂದು ವಿಶೇಷ ಹೇಳ್ಬೇಕಾದ್ರೆ ಅಂದ್ರೆ, ಕೆಂಗಲ್ ಹನುಮಂತೇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕನ್ನಡ ಅಭಿವೃದ್ಧಿ ಇಲಾಖೆ ಅಂತ ಹೇಳಿ ಒಂದು ಕನ್ನಡಕ್ಕಾಗಿ ಒಂದು ಪ್ರತ್ಯೇಕವಾದ ಇಲಾಖೆ ಮಾಡಿ ಅಂತ ಸಲಹೆ ಕೊಟ್ಟವರು ದೇವರ ನರಸಿಂಹಶಾಸ್ತ್ರಿಗಳು. ಅದರ ರೂಪರೇಷೆ ಹೇಗಿರ್ಬೇಕು ಅಂತ ತಿಳಿಸಿ ಅದರ ಮೊದಲ ನಿರ್ದೇಶಕರಾಗಿ ನೀವು ಬರಬೇಕು ಅಂತ ಹನುಮಂತೇನವರು ದೇವರ ನರಸಿಂಹಶಾಸ್ತ್ರಿ ಕೇಳಿದಾಗ ಅವರು ಒಂದು ಮಾತು ಹೇಳಿದ್ರು, ನಾನು ಯಾವ ನಿರ್ದೇಶಕನಾಗ್ಲಿ, ಯಾವ ಪದವಿಗಳನ್ನಾಗ್ಲಿ ಎಲ್ಲೂ ನಾನು ಸ್ವೀಕಾರ ಮಾಡಲ್ಲ. ಒಂದು ಕೆಲಸ ಮಾಡಿ, ಸಿ ಕೆ ವೆಂಕಟರಾಮಯ್ಯನವ್ರನ್ನ ನೀವು ಮೊದಲನೇ ನಿರ್ದೇಶಕರು ಮಾಡಿ ಅಂತ ಅವರು ಸಿ ಕೆ ವೆಂಕಟರಾಮಯ್ಯನವ್ರು ಹೇಳಿದ್ರು. ಅವ್ರ ಮೂಲಕ ಮುಂದೆ ಕೆ ಎಸ್ ಧರಣೇಂದ್ರಯ್ಯ, ಆ ನಂತರದಲ್ಲಿ ತುಂಬಾ ಜನ ಅಭಿವೃದ್ಧಿ ಇಲಾಖೆ ಬಂದ್ರು. ಅದೇ ಮುಂದೆ ಇದು ವಾರ್ತಾ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಗಳಿಗೆ ಮೂಲ ಬಿಂಬ ಇದ್ದಿದ್ದು ಕನ್ನಡ ಅಭಿವೃದ್ಧಿ ಇಲಾಖೆ. ಆಗ ಅವರು 1 ರೂಪಾಯಿಗೆ ಕುಮಾರಸ ಭಾರತವನ್ನ
ಜೈಮಿನಿ ಭಾರತವನ್ನ, ಸರ್ವಜ್ಞಾನ ವಚನಗಳನ್ನ, ಪುರಂದರದಾಸರ ಕೀರ್ತನೆಗಳನ್ನ, ಎಲ್ಲ ಅನೇಕ ಅಪರೂಪದ ಕೃತಿಗಳನ್ನ, ಹರಿಶ್ಚಂದ್ರ ಕಾವ್ಯವನ್ನ ಎಡಿಟ್ ಮಾಡಿಸಿದ್ರು ಅವರು. ಎಷ್ಟು ಪುಸ್ತಕಗಳು ಬಂದು ಆ ಕಾಲದಲ್ಲಿ ಅವೆಲ್ಲ ಹೆಚ್ಚು ಕಡಿಮೆ ನನ್ನ ಹತ್ರ ಇದೆ. ಜೈಮಿನಿ ಭಾರತನ ಅವ್ರು ಕೇವಲ ₹2 ಕೊಟ್ಟರು. ಅದನ್ನ ಎಡಿಟ್ ಮಾಡಿದವರು ದೇವ ಶಾಸ್ತ್ರಿಗಳು ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿಗಳು. ಇಂಥ ಅನೇಕ ಕೆಲಸಗಳನ್ನು ಮಾಡಿ ಅದ್ರ ಹಿಂದೆ ನಿಂತಂಥವರು ದೇವ ಶಾಸ್ತ್ರಿಗಳು. ಅಷ್ಟು ಮಾತ್ರ ಅಲ್ಲ, ಅವರು ಬಹುತೇಕವಾಗಿ ಸಂಸ್ಕೃತ ಪ್ರಚಾರ ಒಂದ್ ಕಡೆ, ಗೀತೆಯ ಪ್ರಚಾರ ಒಂದ್ ಕಡೆ, ರಾಮಾಯಣವನ್ನ ಹೇಳೋದು, ಮಹಾಭಾರತ ಹೇಳೋದು, ಭಾಗವತ ಹೇಳೋದು, ಊಟ ನಿದ್ದೆ ಇಲ್ಲದನೇನೆ ಇಡೀ ಬೇಂದ್ರೆ ಒಂದ್ ಕಡೆ ಹೇಳ್ತಾರೆ, ಹುಚ್ಚನಂಥ ದೇವುಡು ಅಂತ ಹೇಳ್ತಾರೆ. ಅವರು ಒಬ್ಬ ಹುಚ್ಚ ಹಾಗೆ ಇಡೀ ಮೈ ಮೇಲೆ ಎಳ್ಕೊಂಡು ಓಡಾಡದಂಥವ್ರು. ಎಲ್ಲೆಲ್ಲಿ ಅವರು ಮಾತಾಡ್ತಾರ, ಮಾತಿನ ಮೋಹಕ್ಕೆ ಒಳಗಾದಂತಹ ಇದೇ ಇಲ್ಲ. ಒಂದ್ ಸಣ್ಣ ಒಂದು ಘಟನೆ ಹೇಳ್ಬೇಕು. ಉಡುಪಿನಲ್ಲಿ ಅವರು ಸ್ಥಿತಪ್ರಜ್ಞನ ಕುರಿತು, ಭಗವದ್ಗೀತೆಯಲ್ಲಿ ಬರುವ ಸ್ಥಿತಪ್ರಜ್ಞನ ಲಕ್ಷಣವನ್ನು ಕುರಿತು ಅವರು ಮಾತಾಡ್ತಿರುವಾಗ ಒಂದು ಟೆಲಿಗ್ರಾಮ್ ಬರುತ್ತೆ. ಟೆಲಿಗ್ರಾಮ್ ನೋಡ್ತಾರೆ, ತೆಗೆದು ಜೇಬಲ್ಲಿ ಇಟ್ಕೊಳ್ತಾರೆ. 1.5 ಗಂಟೆಗಳ ಕಾಲ ತನ್ಮಯತೆಯಿಂದ ಅದ್ರ ಬಗ್ಗೆ ಮಾತಾಡಿ, ಕಣ್ಣಲ್ಲಿ ಹಾಗೆ ನೀರು ಸುರಿಯುತ್ತೆ ಅವರಿಗೆ. ನಮಸ್ಕಾರ ಮಾಡಿ ಕೆಳಗಡೆ ಇಳಿತಾರೆ. ಇಳಿದಾಗ ಅವ್ರ ಜೊತೆಗೆ ಕರ್ಕೊಂಡು ಹೋಗಿದ್ದಂತ ಬೆಳಿಗ್ಗೆ ಶಾಸ್ತ್ರಿಗಳು. ಅವ್ರು ಕೇಳ್ತಾರೆ, ನಿಮ್ಗೊಂದೇನು ಟೆಲಿಗ್ರಾಮ್ ಬಂತಲ್ಲ ಅಂತ. ಅವ್ರು ಬಂತು, ಅದು ನನ್ನ ಮಗ ತೀರ್ಕೊಂಡಿದ್ದಾನೆ, ಅವನ ಶವವನ್ನ ತಂದಿದ್ದಾರೆ ಬೆಂಗಳೂರಿಗೆ, ಆ ವರ್ತಮಾನ ಬಂತು ಅಷ್ಟೇ. ಮತ್ತೆ ನೀವೇನು ಗೊತ್ತಿಲ್ಲದ ಹಾಗೆ ಇಷ್ಟು ನೀವು ಉಪನ್ಯಾಸವನ್ನು ಮಾಡುವಾಗ ಕೃಷ್ಣನೇ ಆವಿರ್ಭವಿಸಿ ಹೇಳಿದ್ದೇನೋ ಹಾಗೆ ಮಾತಾಡ್ತಿದ್ದೀರಲ್ಲ. ನಾನು ಗೀತೆ ನನ್ ಕೊಟ್ಟಿರೋದು ಏನು, ಗೀತೆಯಿಂದ ನಾನೇನ್ ಕಲ್ತ್ಕೊಂಡೆ, ಇದರಿಂದ ನಾನೇ ಇದ್ ಮಾಡಿ. ಸೊ ಗೀತೆ ನನಗೆ ಒಂದು ಸ್ಥಿತಪ್ರಜ್ಞತೆಯನ್ನ ನನಗೆ ತೋರಿಸ್ಕೊಟ್ಟಿದೆ ಅಂತ ಹೇಳಿ ತಮ್ಮ ಬದುಕಿನಲ್ಲಿ ಅದನ್ನ ನಡ್ಕೊಂಡವರು, ನೋಡ್ಕೊಂಡಂಥವ್ರು. ಆನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತು ಮೀಮಾಂಸ ಕಂಠಿಗಳು ವೈದ್ಯನ ಶಾಸ್ತ್ರಿಗಳಿಗೆ ಇಬ್ಬರ ಪರಮ ಶಿಷ್ಯರಾಗಿದ್ದಂಥವ್ರು. ಶೃಂಗೇರಿ ಮಠದಲ್ಲಿ ಹಿಂದೆ ಚಂದ್ರಶೇಖರ ಭಾರತ ಸ್ವಾಮಿಗಳಿದ್ದಾಗ ಅಲ್ಲಿ ಪೇಶ್ಕಾರ್ ಕೆಲಸವನ್ನು ಮಾಡ್ತಿದ್ದವರು. ವರದಾಚಾರ್ಯ ಅಂತ ನಾಟ್ಯ ಶಿರೋಮಣಿ ವರದಾಚಾರ್ಯರ ಕಂಪನಿಯಲ್ಲಿ ನಾಟಕ ಆಡಿದವರು. ಕರ್ನಾಟಕದಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಇಲ್ಲಿಲ್ಲ ಅಂತ ಹೇಳಿ ಎಲ್ಲ ಮದ್ರಾಸಲ್ಲಿದ್ದಾಗ ನಾನೊಬ್ಬ ಡಿಸ್ಟ್ರಿಬ್ಯೂಟ್ ಆಗ್ತೀನಿ ಅಂತ ಮೊದಲು ಡಿಸ್ಟ್ರಿಬ್ಯೂಟ್ ಆರಂಭ ಮಾಡಿದವರು ದೇವ ಶಾಸ್ತ್ರಿಗಳು. ಇಲ್ಲೊಂದು ಒಳ್ಳೆ ಶಾಲೆ ಬೇಕು ಅಂತ ಗಾಂಧಿನಗರದ ಶಾಲೆಯನ್ನ WB ಹನುಮಂತಪ್ಪ ಜೊತೆ ಸೇರಿ ಕಟ್ಟಿದವರು ಅವರು. ಎಷ್ಟು ಕರ್ನಾಟಕದ ಎಲ್ಲ ಭಾಗದಲ್ಲಿ, ಉತ್ತರ ಕರ್ನಾಟಕ ಮತ್ತು ಆ ಕಡೆ ಕಲ್ಯಾಣ ಕರ್ನಾಟಕ, ಈ ಭಾಗಗಳಿಗೆಲ್ಲ ಹೋಗಿ ಅವರು ಪ್ರಚಾರ ಮಾಡಿ ಮಾತಾಡಿ ಅಷ್ಟು ಕೆಲಸಗಳನ್ನು ಮಾಡಿದಂಥವ್ರು ದೇವರು. ದೇವರವರ ಈ ಅಂದ್ರೆ ಯಾವತ್ತೂ ಕೂಡ ಒಂದು ದುಡ್ಡಿಗಾಗಿ ಆಸೆ ಪಟ್ಟಿಲ್ಲ, ಅಧಿಕಾರಕ್ಕಾಗಿ ಆಸೆ ಪಡ್ಲಿಲ್ಲ, ಪದವಿಗಾಗಿ ಆಸೆ ಪಡ್ಲಿಲ್ಲ, ಪ್ರಶಸ್ತಿಗಾಗಿ ಆಸೆ ಪಡ್ಲಿಲ್ಲ. ಯಾರ್ಯಾರು ಬಂದು ಏನೇನು ಕೇಳ್ತಾರೆ ಅದನ್ನು ಬರಿತಾ ಇದ್ದಂಥವ್ರು. ಎಲ್ಲ ವಿಷಯಗಳಲ್ಲೂ ಅವ್ರಿಗೆ ಪ್ರಥಮ ಪಂಕ್ತಿ, ಅಷ್ಟು ಚೆನ್ನಾಗಿ ಅವರ ಧ್ಯಾನ ಇತ್ತು. ಬರೀ ಅಭ್ಯಾಸ ಮಾಡಿದವರಲ್ಲ, ಬರೀ ಭಾಷೆ ಅಥವಾ ಸಾಹಿತ್ಯ ಕಲಿತವ್ರು ಮಾತ್ರ ಅಲ್ಲ, ಕೃತಿಗಳನ್ನ ಓದ್ದವ್ರು ಮಾತ್ರ ಅಲ್ಲ, ಆ ಕೃತಿಗಳಿರೋ ಅನುಭವ ಸಂಪತ್ತನ್ನ ತನ್ನದಾಗಿ ಮಾಡಿಕೊಂಡು ತನ್ನ ಅನುಭವದ ಮೂಲಕವೇ ಅವುಗಳನ್ನ ಅವರ ಅಭಿವ್ಯಕ್ತಿಗೊಳಿಸ್ತಾ ಇದ್ದ ಬಹಳ ದೊಡ್ಡ ಸಾಧಕರು. ಕೊನೆಯನ್ನೊಳಗೆ ಗ್ಯಾಂಗ್ರೀನ್, ಅದು ಚಪ್ಪಲಿ ಕಡಿದು ಉಗುಂಗುಷ್ಟ ಮೊದಲು ಕೊಳಿತಾ ಹೋಗ್ತದೆ, ಕಾಲಕ್ರಮೇಣ ಕೊಳಿತಾ ಹೋದಾಗ ಏನೇನೋ ಮಾಡಿ ಏನೋ ಕೊಡ್ತಾರೆ. ಆದ್ರೆ ಕೊನೆಗೆ ಅವರು ಕಾಲನ್ನು ಕತ್ತರಿಸ್ಬೇಕಾಗತ್ತೆ. ಸ್ವಲ್ಪ ದಿನಗಳ ಕಾಲ ಕತ್ತರಿಸ್ಕೋತಾರೆ. ಬಂದ್ ಕೇಳ್ತಾರೆ, ನೀವು ಇಂತ ಕುಂಟುಗಾಲಿನಲ್ಲಿ ನಡೆದ ದೇವುಡು ಅಂತ ಬೇಂದ್ರೆ ಬರೀತಾರೆ. ಮುಂದೆ ಕುಂಟುಗಾಲಿನಲ್ಲಿ ದೇವಲೋಕಕ್ಕೆ ಹೊರಟಂತ ದೇವುಡು ಇವನು ಅಂತ. ಲಂಘಿಸುವುದರಲ್ಲಿ ಅವರ ಸಾಮರ್ಥ್ಯ. ಕೊನೆಯಲ್ಲಿ ಅವ್ರ ಒಂದು ಆಸೆ ಇರುತ್ತೆ, ಮಹಾಕ್ಷತ್ರಿಯ ಬರದೆ, ಮಹಾಬ್ರಾಹ್ಮಣ ಬರದೆ, ಮಹಾದರ್ಶನ ಬರದೆ, 3. ನನ್ನ ಪರಂಪರೆಯಲ್ಲಿ ನಾನು ಶಂಕರಾಚಾರ್ಯರ ಬಗ್ಗೆ ಒಂದು ಕಾದಂಬರಿ ಬರಿಬೇಕು ಅಂತ ಹೇಳಿ ಮಹಾಸನ್ಯಾಸಿ ಅಂತ ಅದಕ್ಕೆ ಟೈಟಲ್ ಇಟ್ಟು 3 ಅಧ್ಯಾಯಗಳನ್ನು ಬರೀತಾರೆ. ಮುಂದೆ 3 ಅಧ್ಯಾಯ ಮಾತ್ರ ಯಾವ್ಯಾವ ಪತ್ರಿಕೆಯಲ್ಲಿ ಬರುತ್ತೆ, ಮುಂದೆ ಅದು ಬರೆಯೋಕ್ಕಾಗಲ್ಲ, ಅವರು ದೇಹ ಬಿಡ್ತಾರೆ. ಇದು ಅವರ ಸಣ್ಣ ಒಂದು ಝಲಕ್ಕು. ಅಂಥ ಮಹಾನುಭಾವನ ಸಾಹಿತ್ಯನ ಓದಿ ಬೆಳೆದೋ ನಾನು. ನನ್ನ ಮೇಲೆ ತುಂಬಾ ಪ್ರಭಾವ. ಮತ್ತು ಎಷ್ಟು ಸರಳವಾದ ಕನ್ನಡವನ್ನು ಬಳಸಿದ್ದಾರೆ ಅಂದ್ರೆ, ಇಲ್ಲಿ ಮಹಾಪುರುಷರಲ್ಲಿ ಕೃಷ್ಣನ ಬಗ್ಗೆ ಅವರು ಬರೀತಾರೆ. ಗೀತೆ ಬಗ್ಗೆ ಬರೆಯುವಾಗ ಅವ್ರು ಹೇಳ್ತಾರೆ, ನಾನು ಗೀತೆಯನ್ನು ಹೇಳ್ತಾ ಇದ್ದೇನೆ ನನ್ಗೆ ಅಹಂಕಾರ ಅಲ್ಲ, ಗೀತೆ ನನ್ನ ಮೂಲಕ ನಿವೇದನೆ ಮಾಡ್ಕೊಂಡಿದೆ, ಏನು ಲೋಕಕ್ಕೆ ಹೇಳಬೇಕು ಅಂತ. ಅಷ್ಟು ಚಂದದ ಬರವಣಿಗೆ, ಸರಳವಾದ, ಪರಿಣಾಮಕಾರಿಯಾದ,
ಅದರ ಮನಸ್ಸಿಗೆ ತಟ್ಟುವ, ಹೃದಯಕ್ಕೆ ತಟ್ಟುವಂತ ಬರವಣಿಗೆ. ಆ ರೀತಿ ಬರವಣಿಗೆ ಇದ್ದಿದ್ರೆ ಇಂಥದ್ದೊಂದು ಕೃತಿಗಳು ನಮ್ ಜನ ಓದದೇ ಇದ್ರೆ ಏನ್ ಹೇಗೆ ಅಂತ ಅನಿಸ್ತಾನೆ. ಆಗ ನಾನು ನಮ್ಮ ಅಧ್ಯಕ್ಷತರಾದಂಥ ನಾಡೋಜ ಜಗದೀಶ್ ಗುಡಿಗುಂಟಿ ಅವರಿಗೆ ನಾನೊಂದು ವಿಜ್ಞಾಪನೆ ಮಾಡಿಕೊಂಡೆ. ಇಂಥದ್ದೆಲ್ಲ ಇದೆ, ಇದನ್ನೆಲ್ಲ ಇದಕ್ಕೆ ನೀವು ಜ್ಞಾನ ದಾಸೋಹಿಗಳಾಗಬೇಕು, ಪುಸ್ತಕ ದಾಸೋಹಿಗಳ, ಗ್ರಂಥ ದಾಸೋಹಿಗಳಾಗಿ ಇದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ. ಅವ್ರು ಬಹಳ ಉದಾರ ಮನಸ್ಸಿನಿಂದ 2 ವರ್ಷಗಳಿಂದ ಅವರು ಅನೇಕ ಪುಸ್ತಕಗಳನ್ನ, ಈಗ ಸಂಗ್ರಹ ರಾಮಾಯಣ ಮತ್ತು ಸಂಗ್ರಹ ಮಹಾಭಾರತ ಎರಡೂ ಕೂಡ ಸಿದ್ಧ ಆಗಿದೆ. ಮುಂದೆ ಸೆಪ್ಟೆಂಬರ್ 20ನೇ ತಾರೀಕು ಜಮಖಂಡಿನಲ್ಲಿ 500 ಜನ ಮನೆಗಳಿದ್ದು ಗೃಹಿಣಿಯರನ್ನ, ಒಬ್ಬೊಬ್ಬ ಮನೆಗೆ ಒಬ್ಬೊಬ್ಬ ಗೃಹಿಣಿಯನ್ನು ಕರೆಸಿ ಆ ದಿನ ಇವತ್ತು ಏನು ಲೋಕಾರ್ಪಣೆ ಆಯ್ತು ಮಹಾಪುರುಷರು ಮತ್ತು ಸಂಗ್ರಹ ಭಾಗವತ ಮತ್ತು ಮುಂದೆ ಬರೋ ಸಂಗ್ರಹ ರಾಮಾಯಣ ಮತ್ತು ಸಂಗ್ರಹ ಮಹಾಭಾರತ, ಅಷ್ಟು 3 ಪುಸ್ತಕಗಳನ್ನ ಗ್ರಂಥಪಾಗಿನ ಅನ್ನೋ ಹೆಸರಿನಲ್ಲಿ ಮನೆಗೆ ರಾಮಾಯಣ ಭಾರತ ಭಾಗವತ, ಯಾವ ಶಾಸಕರಾಗ್ಲಿ ಇದುವರೆಗೂ ಕೂಡ ಮನೆಗೆ ರಾಮಾಯಣ ಭಾರತ ಭಾಗವತ ತಲುಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಗ್ರಂಥಪಾಗಿನ, ಈ ಗ್ರಂಥಪಾಗಿನ ಕೊಡುವಂತ ಒಂದು ಹೊಸ ಕಲ್ಪನೆಯನ್ನ ಈ ರೀತಿ ಮಾಡೋಣ ಅಂತ ಹೇಳಿದವರು ಜಗದೀಶ್ ಗುಡಿಗುಂಟಿ. ಇವತ್ತು ಹಣ ಇರುತ್ತೆ, ನಾಳೆ ಇರಲ್ಲ, ಆದ್ರೆ ಈ ಗ್ರಂಥದ ಮೂಲಕ ಅವರು ಉಳ್ಕೊಳ್ತಾರೆ, ಅವರ ಕುಟುಂಬ ಉಳ್ಕೊಳ್ಳುತ್ತೆ, ಅವ್ರ ಮೂಲಕ ಇದೊಂದು ನಡೆಯುತ್ತೆ. ನನ್ನ ಈ ಸತ್ಕಾರ್ಯಕ್ಕೆ ಇದರಿಂದ ಏನಿಲ್ಲ, ಸತ್ಕಾರ್ಯ, ಸತ್ಸಂಕಲ್ಪ. ನಾನು ಸತ್ಸಂಕಲ್ಪ ಮತ್ತು ಸತ್ಕಾರ್ಯ ಮಾಡುವ ವಿಷಯದಲ್ಲಿ ನನ್ನ ಜೊತೆ ನಿಂತಂಥವರು ನಾಡೋಜ ಜಗದೀಶ್ ಗುಡಿಗುಂಟಿ ಅವರು. ಅವರಿಗೆ ನಾನು ವಿಶೇಷ ರೀತಿಯ ಅಭಿನಂದನೆ ಮತ್ತು ಅಭಿವಂದನೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅರ್ಪಿಸ್ತೇನೆ. ನಂತರದಲ್ಲಿ ನಿಮ್ಮ ಉಡುಪಿ ಕೃಷ್ಣ ಅವ್ರ ಬಗ್ಗೆ 2 ಮಾತು ಹೇಳ್ಬೇಕು. ನಾನು ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಬೆನ್ನ ಹಿಂದೆ ಮಾಡಿ ಸರ್ ನಾನು ಇದೀನಿ ಅಂತ ಹೇಳ್ತಾರೆ. ಏನು ಅದನ್ನ 2ನೇ ಮಾತೇ ಇಲ್ಲ, ಸರ್ ಇದನ್ನ ಏನು ಮಾಡ್ಬೇಕು, ಮಾಡೋಣ ನಡೀರಿ ಅಂತ ಹೇಳ್ತಾರೆ. ಇದು ಇಷ್ಟು ಉದಾರವಾದಂತ ಮನಸ್ಸು, ಇಷ್ಟೊಂದು ಎಲ್ಲ ಕಡೆ ಹರಡಬೇಕು ಅಂತ. ಆ ರೀತಿ ಇರೋರು ಉಡುಪಿಯವರು. ನಮ್ಮ ಡಾಕ್ಟರ್ ಕೆ. ಲಕ್ಷ್ಮಣಪ್ಪನವರು ಅವರು ಹೇಳಿದ್ರು, ನೀವು ರಾಮ ನಾನು ಹನುಮ ಅಂತ. ಆದ್ರೆ ಅವರು ಬಹಳ ಈ ವಿಷಯದಲ್ಲಿ ನನ್ನ ಪುಸ್ತಕಗಳನ್ನ ಕೊಂಡ್ಕೊಂಡು ಯಾರ್ಯಾರು ಓದ್ತಾರೋ ಅವ್ರಿಗೆಲ್ಲ ಒಂದೊಂದು ಪ್ರತಿಗಳನ್ನ ಕೊಡ್ತಾ ಇರ್ತಾರೆ. ಅವರು ಇದರ 25 ಪ್ರತಿಗಳನ್ನ ಕೊಂಡ್ಕೋತಾ ಇದ್ದಾರೆ. ಅವ್ರು ಮೊದಲೇ ಅಡ್ವಾನ್ಸ್ ಹೇಳಿದ್ದಾರೆ, ನನಗೆ 25 ಪ್ರತಿ ಕೊಟ್ಕೊಡಿ, ನಾನು ಯಾರ್ಯಾರಿಗೆ ಓದ್ಬೇಕು ಅನ್ಸುತ್ತಾ ಅವ್ರವ್ರಿಗೆ ನಾನು ಕೊಡ್ತಾ ಹೋಗ್ತೀನಿ. ಈ ರೀತಿ ಇಂಥ 3 ನಮ್ಮ ಜೊತೆಗೆ ಇದ್ದಾರೆ. ಮತ್ತು ನಾನು ಯಾವುದೇ ಕೆಲಸಗಳನ್ನ, ನಾನು ಕನ್ನಡ ಸಂಸ್ಕೃತಿ ವಿಷಯದಲ್ಲಿ ಕುಲಪತಿಯಾಗಿದ್ದಾಗ ಕೆಲವು ಕಾನೂನು ವಿಷಯದಲ್ಲಿ ನಾನು ಬಂದ ಕೆಲವು ತೊಡಕುಗಳನ್ನ ಪರಿಹಾರ ಮಾಡಿದಂಥವ್ರು ನಮ್ಮ ನ್ಯಾಯಮೂರ್ತಿಗಳಾದ ಎನ್ ಕುಮಾರ್ ಅವರು. ನಾನು ಹೀಗೆ ಮಾಡಿದ್ದೀನಿ ಅಂತ ನೀವು ಸರಿಯಾಗಿ ಮಾಡಿದಿರಿ, ಅದನ್ನ ಏನು ಯೋಚನೆ ಮಾಡಬೇಡಿ, ನೀವು ಮುಂದುವರಿಯಿರಿ ಅಂತ. ಆಗ ಅವರು ನ್ಯಾಯಮೂರ್ತಿಗಳಾಗೇ ಇದ್ದಂಥವ್ರು. ಸಂಜೆ ಅವ್ರ ಮನೆಗೆ ಹೋಗಿ ನಾನು ಕೂತ್ಕೊಂಡು ಮಾತಾಡಿದೆ. ನನ್ನ ಬಗ್ಗೆ ಅಷ್ಟು ಅಭಿಮಾನ. ಸಂಜೆ ಸಂಸ್ಕೃತ ಕಾಲೇಜ್ ಆರಂಭ ಮಾಡಿದಾಗ ನಾನು ಅದರ ಮೊದಲನೇ ವಿದ್ಯಾರ್ಥಿ ಆಗ್ತೀನಿ ಅಂತ ಹೇಳಿದವರು. ನಾನು ವಿಶ್ರಾಂತಿ ಪಡೆದ್ರೆ ನಾನು ಅದರ ಮೊದಲನೇ ವಿದ್ಯಾರ್ಥಿ ಆಗ್ತೀನಿ ಅಂತ ಹೇಳಿದಂಥವ್ರು. ಜ್ಞಾನದ ಹಸಿವನ್ನ ತುಂಬಿಕೊಂಡಂಥವ್ರು. ಉತ್ತಮವಾದದ್ದು ಎಲ್ಲೆಲ್ಲಿದೆ ಅದು ನಮಗಿರಲಿ ಅಂತ ಹೇಳಿ ಕಾಪಿಟ್ ಕೊಟ್ಟಂತಹದ್ದು. ವಿಶೇಷವಾಗಿ ಈ 2 ಪುಸ್ತಕಗಳನ್ನ ಪ್ರಕಟಿಸಿರುವ ನಮ್ಮ ನಿರಂತರದ ಜಗಟ ಪ್ರವೀಣ ಮತ್ತು ಚಂದ್ರಕೀರ್ತಿ. ಮತ್ತೆ ಇನ್ನೊಂದು ಸಂಗ್ರಹ ಭಾಗವತವನ್ನ ನಮ್ಮ ಅನ್ನಪೂರ್ಣ ಪಬ್ಲಿಷಿಂಗ್ ಸುರೇಶ್ ಅವರು ಈ 2 ಪುಸ್ತಕಗಳನ್ನ ಲೋಕಾರ್ಪಣೆಗೆ ಸಿದ್ಧಪಡಿಸಿ ಇವತ್ತು ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳಬೇಕಾದ್ರೆ ಇನ್ನೊಂದು ಮಾತು ಏನಂದ್ರೆ, ಈ ಮುಖಪುಟಗಳನ್ನ ರಚನೆ ಮಾಡಿದಂತಹವರು ಆಗಲೇ ನಮ್ಮಿಂದ ಸನ್ಮಾನಿತರಾದಂಥ ಕಲಾವಿದರಾದಂಥ ಮುರಳೀಧರ್ ರಾಠೋಡ್ ಜಮಖಂಡಿಯಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ. ಅವಾಗ ನನಗೆ ರಾಠೋಡ್ ನನಗೆ ಸುಮಾರು 15-20 ವರ್ಷಗಳಿಂದ ನನ್ನ ಸ್ನೇಹಿತರು ಗೊತ್ತಿರೋದು. ಕನ್ನಡದಲ್ಲಿ ಒಂದು 8-10 ಜನ ರಿಯಲ್ ಆರ್ಟಿಸ್ಟ್ ಅಂತ ಇದ್ದಾರೆ. ಚಂದ್ರನಾಥಾಚಾರ್ಯ ಈ ಪಂಕ್ತಿಗಳಲ್ಲಿ, ಅದರಲ್ಲಿ ರಾಠೋಡ್ ಕೂಡ ಒಬ್ರು. ಇವರು ಬರೀ ಕಂಪ್ಯೂಟರ್ ಮೇಲೆ ತಿಳುವಳಿಕೆ ಇದೆ, ಆದ್ರೆ ಸ್ವತಃ ತಾನೇ ಆರ್ಟಿಸ್ಟ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನನಗೆ ಈ ತರ ಒಂದು ಬೇಕು, ಸ್ವಲ್ಪ ಅನ್ಯೂಸಲ್ ಆಗಿರ್ಬೇಕು, ಬಟ್ ವಿಶೇಷ ರೀತಿ ಇರಬೇಕು ಅಂತ. ಮಾಡ್ಕೊಡ್ತೀನಿ ಬಿಡಿ ಸರ್ ಅಂತ ಹೇಳಿದ 2ನೇ ದಿನಕ್ಕೆ ಅವರು 3 ಕವರ್ ಪೇಜ್ ಕಳ್ಸಿದ್ರು ನನಗೆ. ಅದ್ ನೋಡಿದ್ಮೇಲೆ ಅದ್ರಲ್ಲಿ 1 ಕವರ್ ಪೇಜ್ ಅನ್ನ ನಾನು ಹೇಳಿದೆ, ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಟ್ಕೊಡಿ ಅಂತ. ಈಗ ಅಷ್ಟು ತುಂಬಾ ಚೆನ್ನಾಗಿ ಬಹಳ ವಿಶೇಷವಾದಂತ ಮುಖಪುಟಗಳನ್ನ ಯಾರು ತೋರಿಸಿದ್ರು, ನಮ್ಮ
ನಾಡೋಜ ಉಡುಪಿ ಕೃಷ್ಣ ಅವರು ಅದನ್ನ ಹೇಳಿದ್ರು, ಎಷ್ಟು ಚೆನ್ನಾಗಿದೆ ಕವರು ಮುಖಪುಟ ಅಂತ. ಮುಖಪುಟದ ಅಂದಕ್ಕೆ ಕಾರಣ ಆದಂಥವ್ರು ವಿರಾಟ್ ಕೊಹ್ಲಿ. ಮತ್ತೆ ಇಡೀ ಪುಸ್ತಕದ ಡಿಸೈನ್ ಮಾಡಿದ್ದು ನಮ್ಮ ರಂಗಸ್ವಾಮಿ. ಆತ ಏನು ಇವತ್ತು ಬಂದಿಲ್ಲ ಅನ್ಸುತ್ತೆ, ಹೇಳಿದೆ ನೆನ್ನೆ. ರಂಗಸ್ವಾಮಿ ಹತ್ರ ಎದುರುಗಡೆ ಕೂತ್ಕೊಂಡು ನಾನು ಅವನ್ನೆಲ್ಲ ಪೂರ್ತಿ ಪುಟ ವಿನ್ಯಾಸಗಳನ್ನ ಮಾಡಿಸಿದ್ದು. ಹಾಗಾಗಿ ಇಂಥ ಬೆಲೆ ಬಾಳುವ ಕೃತಿ ಇದು. ನಮ್ಮ ತಲೆ ಮೇಲೆ ಹೊತ್ತು ಇಟ್ಕೊಳ್ಬೇಕಾದ್ದು, ಕೈಯಲ್ಲಿ ಹಿಡಿಬೇಕು, ಓದಬೇಕು, ಕಣ್ಣಿಗೆ ಒತ್ಕೋಬೇಕು, ತಲೆ ಮೇಲೆ ಇಟ್ಕೊಂಡು ನಮ್ಮ ಮಲಗುವ ಜಾಗದಲ್ಲಿ ಇಟ್ಕೊಂಡು ಬೇಕಾದಾಗ ಸುಮ್ಮನೆ ಹಿಟ್ಟಿರು ಹಾಕಿ ಒಂದೊಂದು 5-5 ಪುಟದ ಒಂದೊಂದು ಮಹಾಪುರುಷರ ವ್ಯಕ್ತಿತ್ವ ಅವ್ರು ಬರೆದಿದ್ದಾರೆ. ಎಷ್ಟು ಸಾರ ಸಂಗ್ರಹ ಬರೆದಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಅಷ್ಟು ಸಾರ ಸಂಗ್ರಹವಾಗಿ ಬರೆಯೋದು ಕಷ್ಟ. ವ್ಯಕ್ತಿತ್ವವನ್ನು ಚಿತ್ರಿಸೋದು, ಒಬ್ಬ ಮಹಾಪುರುಷನ ವ್ಯಕ್ತಿತ್ವ ಎಲ್ಲೆಲ್ಲಿ ಅದು ಬೆಳಕಿನ ದಾರಿ ಹಿಡಿದಿದೆ ಅನ್ನೋದನ್ನು ಹೇಳೋದು ತುಂಬಾ ಕಷ್ಟ. ಆದ್ರೆ ಅದನ್ನ ದೇವರಂಥವ್ರು ಮಾತ್ರ ಸಾಧ್ಯ. ಅವ್ರಿಗೆ ವೇದಾಂತ, ಮೀಮಾಂಸಾ ಶಾಸ್ತ್ರ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಅವ್ರಿಗಿದ್ದ ಬಲ ಬಹಳ ದೊಡ್ಡದು. ಕೊನೆಗೆ ಒಂದೇ ಒಂದು ಅವರದ್ದೇ ಒಂದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಅವರು ಪ್ರೊಫೆಸರ್ ಎಂ ಹಿರಿಯಣ್ಣ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ವಿದ್ಯಾರ್ಥಿ, ಮೈಸೂರು ವಿಶ್ವವಿದ್ಯಾಲಯ. ಅವರು MA ನಲ್ಲಿ ರಿಸಲ್ಟ್ ಬಂತು, ಅವ್ರು 3rd ಕ್ಲಾಸಲ್ಲಿ ಪಾಸ್ ಆಗಿದ್ರು. ಹಿರಿಯಣ್ಣ ಅವ್ರಿಗೆ ಬಹಳ ಬೇಜಾರಾಗೋಯ್ತು. ಇದೇನಿದು, ಇಷ್ಟು ಒಳ್ಳೆ ಬುದ್ಧಿವಂತ, ಇಂಗ್ಲಿಷ್ನಲ್ಲಿ ಅಪ್ರತಿಮ ವಿದ್ವಾಂಸ, ಕನ್ನಡ, ಸಂಸ್ಕೃತ. ಅವರ ತಾತ ಮೈಸೂರಿನ ನಾಲ್ವಡಿ ಕೃಷ್ಣ ಜೋಡಿನಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದವರು. ಒಳ್ಳೆ ಇದರಲ್ಲಿ ಹಿಂಗೆ 3ನೇ ಕ್ಲಾಸಲ್ಲಿ 3rd ಕ್ಲಾಸಲ್ಲಿ ಪಾಸ್ ಆಗಿದಾರಲ್ಲ ಅಂತ ಬೇಜಾರಾಯ್ತು. ಗುರುಗಳಿಗೇನು ಬೇಜಾರಾಯ್ತು, ಇವ್ರಿಗೆ ಅನ್ಸಿದ್ದು ನಾನು ಇಂಥ 3rd ಕ್ಲಾಸ್ ಪಾಸ್ ಆಗಿದ್ದೇನೆ, ನಾನು ಹೇಗೆ ಅವ್ರ ಮುಖ ತೋರಿಸೋದು ಅಂತ ಇವ್ರಿಗೆ ನಾಚಿಕೆ. ಕೊನೆಗೆ ಗುರುಗಳು ನೋಡದೇ ಇರಕ್ಕಾಗಲಿಲ್ಲ ಹಿರಿಯಣ್ಣವ್ರನ್ನ. ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡ್ರು. ಯಾರು ಅಂದ್ರು, ನಾನು ದೇವ್ರು, ಬಾ ಒಳಗಡೆ ಅಂದ್ರು. ಒಳಗಡೆ ಹೋದಾಗ ಅವರು ಕುರ್ಚಿ ಮೇಲೆ ಕೂತ್ಕೋತಿರ್ಲಿಲ್ಲ. ಕೆಳಗಡೆ ಮಂದಾಸನ, ಮುಂದಗಡೆ ಒಂದು ಬರೆಯೋ ಮೇಜು. ಪ್ರೊಫೆಸರ್ ಹಿರಿಯಣ್ಣವರು ಅದು ಏನ್ ಅಂದ, ಸ್ವಲ್ಪ ಮನಸ್ಸಿನ ಸಿಕ್ಕಿತ್ತು, ವೇದನೆ ಇತ್ತು ಅವ್ರ ಬಗ್ಗೆ. ನಾನು ಕಾಳಿದಾಸನಲ್ಲಿ ವೇದಾಂತದ ಪ್ರಕ್ರಿಯೆ ಕುರಿತು ಒಂದು ವೇದಾಂತ ದರ್ಶನವನ್ನು ಕುರಿತು ಬರೆದಿದ್ದ ಲೇಖನ. ಹೀಗೆ ಕಣ್ಣರಳಿಸಿ ನೋಡಿದ್ರಂತೆ. ಹೌದಾ, ಸರಿ, ಅದನ್ನ ತಗೊಂಡ್ ಬಾ, ಓದ್ತೀನಿ ನಾನು. ಈಚೆ ಬಂದ್ರು, ಮೈಯೆಲ್ಲ ಬೆವರು. ಅವ್ರಿಗೆ ತಾನು ಬರದೇ ಇಲ್ಲ, ಸುಳ್ಳು ಹೇಳಿದ್ದಾರೆ ಎಬ್ರಿಯಣ್ಣವ್ರಿಗೆ. ಅವರ ಮನಸ್ಸನ್ನು ಹೊಲ್ಸ್ಕೊಳ್ಳೋ ಕಾರಣದಿಂದ ಈ ಸುಳ್ಳು ಹೇಳಿದ್ರು. ಇನ್ನು 1 ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಏನ್ ಮಾಡೋದು? ಮನೆಗೆ ಹೋದ್ರು. ಕಾಳಿದಾಸನ ಸಮಗ್ರ ಕೃತಿಗಳನ್ನು ಇನ್ನೊಂದ್ಸಲ ಅನುಸಂಧಾನ ಮಾಡಿದ್ರು. ಹೊಳಿಲಿಲ್ಲ. ಏನ್ ಬರಿಬೇಕು, ಹೇಗ್ ಬರಿಬೇಕು ಅಂತ ಪ್ರಾರಂಭ ಮಾಡೋದಕ್ಕೆ ಅವ್ರು ಸಾಧ್ಯ ಆಗ್ಲಿಲ್ಲ. ತುಂಬಾ 3-4 ದಿನಗಳ ಕಾಲ ಆ ತೊಳ್ಳಾಟದಲ್ಲಿ ಇದ್ರು. ಕೊನೆಗೆ ಇಲ್ಲ, ಗುರುಗಳ ಮುಖ ಹೇಗೆ ತೋರಿಸೋದು, 1 ವಾರ ಆದ್ಮೇಲೆ ಹೋಗ್ಬೇಕಾಗುತ್ತಲ್ಲ. ಸೀರೆ ಚಾಮುಂಡಿ ಬೆಟ್ಟದ ಮೆಟ್ಟಲುಗಳನ್ನು ಹತ್ತಿ ಅರ್ಧ ಮೆಟ್ಲಿಗೆ ಹೋಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಅರ್ಧ ಮೆಟ್ಲು ತನಕ ಹೋಗಿ ಒಂದ್ ಕಡೆ ಕೂತ್ಕೊಂಡ್ರು. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾ ಇದ್ದ. ಕೆಂಪಿನ ಅರುಣ ಛಾಯೆ ಬಂದಿತ್ತು. ಆಗ ಅವ್ರಿಗೆ ತಕ್ಷಣವೇ ಒಂದು ಶ್ಲೋಕ ಹೊಳಿತು. ಸವಿತೃ ಮಂಡಲ ಮಧ್ಯವರ್ತಿ ಅಂತ ಅದು ಒಂದು ಶ್ಲೋಕ ಶುರುವಾಯ್ತು ಅವ್ರ ಮನಸ್ಸಿನಲ್ಲಿ. ತಕ್ಷಣ ಅವ್ರಿಗೆ ಏನ್ ಬರಿಬೇಕು ಅಂತ ಫ್ಲಾಶ್ ಆಯ್ತು. ಸೀದಾ ಮನೆಗೆ ಬಂದ್ರು, ಕೂತ್ಕೊಂಡ್ರು. ಸಾಯಂಕಾಲ ಬೆಳಗಿನ ಜಾವ 2 ಗಂಟೆ ಹೊತ್ತಿಗೆ 15 ಪುಟಗಳ ಒಂದು ಫುಲ್ ಸ್ಕೇಪ್ ನಲ್ಲಿ ಲೇಖನ ಬರೆದರು. ಮರುದಿನ ತಗೊಂಡು ಗುರುಗಳು ಕೊಟ್ಟರು. ಅವ್ರು ಅದನ್ನು ಓದಿ, ನೀನ್ ನಿಜವಾಗ್ಲೂ ರೀತಿಯಲ್ಲಿ 1st ಕ್ಲಾಸಲ್ಲಿ ಪಾಸ್ ಆಗಿದ್ಯಾ, ಯಾರಾದ್ರೂ ಹೇಳಿ 3ನೇ 3rd ಕ್ಲಾಸಲ್ಲಿ ಆದ್ರೂ 1st ಕ್ಲಾಸಲ್ಲಿ ಪಾಸ್ ಆಗಿದ್ಯಾ. ಇಂಥ ಬಹಳ ದೊಡ್ಡ ಅಂಥವ್ರು ನೋಡೋ ಭಾಗ್ಯ ನಮಗಂತೂ ಸಿಗಲಿ. ಯಾಕಂದ್ರೆ ಅವರು ಮರಣಿಸೋ ಹೊತ್ತಿನಲ್ಲಿ ನನಗೆ 8 ವರ್ಷ. ಆದ್ರೆ ಹೈಸ್ಕೂಲ್ನಲ್ಲಿ ಮುಂದೆ ಓದುವ ಸಂದರ್ಭಗಳಲ್ಲಿ ಅನೇಕ ಬಾರಿ ನನ್ನ ಮನಸ್ಸಿಗೆ ತುಂಬಿಕೊಂಡವರು ದೇವರು. ಅವರ ಅಪ್ರಕಟಿತವಾದ, ಅಲಭ್ಯವಾದ ಕೃತಿಗಳನ್ನ ನಮ್ಮ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ಒಂದೇ ಒಂದು ಅಪೇಕ್ಷೆಯಿಂದ ನಾನು ಇದನ್ನು ಮಾಡಿದೆ. ಸೊ ಈ 3 ಪುಸ್ತಕಗಳನ್ನ ಸೆಪ್ಟೆಂಬರ್ 28ನೇ ತಾರೀಕು ನಮ್ಮ ಜಗದೀಶ್ ಹುಡುಗುಂಟಿಯವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮುಂದೆ ಜಮಖಂಡಿಯಲ್ಲಿ ನಡೀತಾ ಇದೆ. ಅದನ್ನ ಈ ಸಂದರ್ಭದಲ್ಲಿ ಹೇಳೋದು ನನ್ನ ಕರ್ತವ್ಯ. ಮತ್ತು ಆ ದಿನ ಮುಖ್ಯ ಉಪನ್ಯಾಸವನ್ನು ಮಾಡೋದು ನಮ್ಮ ಡಾಕ್ಟರ್ ವೀಣಾ ಬರಂಜೆ. ಅವರು ಈ ಸಭೆಯಲ್ಲಿ ಸಮಾರಂಭದಲ್ಲಿದ್ದಾರೆ. ಇನ್ನೂ ಅನೇಕರು ಬರ್ತಾರೆ. ಬಂದು ಆ ಕಾರ್ಯಕ್ರಮ ಸಂಪನ್ನ ಆಗುತ್ತೆ. ನನ್ನ ಈ ಯಾತ್ರೆಯಲ್ಲೇ ಈ ತಿಂಗಳು
ಮುಂದಿನ ತಿಂಗಳು ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಇನ್ನಷ್ಟಿದೆ. ಇವುಗಳೆಲ್ಲಕ್ಕೂ ನನಗೆ ಸ್ಫೂರ್ತಿ ಸ್ಥಾನದಲ್ಲಿ ನಿಂತಿರುವ ನಮ್ಮ ನಾಡೋಜ ಜಗದೀಶ ಶಿವಡಿ ಗುರುಗುಂಟಿ ಅವರ ಕುಟುಂಬವನ್ನ ನಾನು ಎಳಿಬೇಕು. ಅವ್ರ ಮನೆ ಅನ್ನದಾಸೋಹ, ಜ್ಞಾನದಾಸೋಹ ಇವುಗಳಿಗೆ ಪ್ರಸಿದ್ಧಿ ಆದ್ದು. ಅವ್ರಿಗೆ ಎಷ್ಟು ಜನ ಯಾರ್ಯಾರು ಬರ್ತಾರೆ, ಯಾರು ಊಟ ಮಾಡ್ತಾರೆ, ಯಾರು ಹೋಗ್ತಾರೆ, ಯಾರು ಬಿಡ್ತಾರೆ ಅಂತ ಏನೂ ಗೊತ್ತಾಗಲ್ಲ. ಅದ್ಭುತವಾದಂಥ ಆತಿಥ್ಯ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟು ಪ್ರೀತಿ. ಇಂಥ ಜನ, ಇಂಥವರು, ಇಂಥ ಮಹಾನುಭಾವರು, ಇಂಥವ್ರು ನನ್ನ ಮಹಾನುಭಾವರು ಅಂತಾನೆ ಕರೆಯೋರು. ಇಂಥವ್ರ ಸಂತತಿ 100 ಆಗಲಿ, 1000 ಲಕ್ಷಗಳಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವರಿಗೆ ನಾನು ವಿಶೇಷ ರೀತಿಯ ನಮಸ್ಕಾರಗಳನ್ನ, ಅಭಿವಂದನೆಗಳನ್ನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಯುಗಕ್ಕೊಬ್ಬರೇ ಯುಗ ಪುರುಷರು ಅಂತ ಹೇಳಿದೆ. ಇಂತಹ ಸಾಹಿತ್ಯ ದಿಗ್ಗಜರು ನಮ್ಮ ನಾಡಿನಲ್ಲಿ, ನಮ್ಮ ನಡುವೆ ಇದ್ದಾರಲ್ಲ, ಇದು ನಮ್ಮ ಭಾಗ್ಯ ಬಂಧುಗಳೇ. ಇಂತಹ ಯುಗ ಪುರುಷರನ್ನ, ಸಾಹಿತ್ಯ ದಿಗ್ಗಜರನ್ನ ಅತ್ಯಂತ ಗೌರವದಿಂದ ಜೋರು ಚಪ್ಪಾಳೆಗಳ ಮೂಲಕ ಅಭಿನಂದಿಸುವ ಸುಸಮಯ ಇದು. ಇಂದಿನ 2 ಕೃತಿಗಳು ದೇವರು ನರಸಿಂಹ ಶಾಸ್ತ್ರಿ ಕೃತ ಸಂಗ್ರಹ ಭಾಗವತ ಹಾಗೂ ರಾಮಾಯಣ ಮತ್ತು ಮಹಾಭಾರತದ ಮಹಾಪುರುಷರು ಕೃತಿ ರತ್ನಗಳನ್ನ ಅವರೇ ಹೇಳಿದಾಗೆ ಅಜ್ಞಾತವಾಗಿದ್ದಂತಹ ಅದೆಷ್ಟೋ ವಿಚಾರಧಾರೆಗಳನ್ನ ಬೆಳಕಿಗೆ ತಂದು, ಕೃತಿ ರೂಪಕ್ಕೆ ತಂದು, ಪುಸ್ತಕ ಭಾಗ್ಯವನ್ನ ಕನ್ನಡದ ಸಾರಸ್ವತ ಲೋಕಕ್ಕೆ ನೀಡಿದ ಮಹಾಪುರುಷರು. ಈ ಮಹಾಪುರುಷರಿಗೆ ನಿಜವಾಗ್ಲೂ ಒಪ್ಪುವಂತಹ ಸೂಕ್ತವಾದ ಶೀರ್ಷಿಕೆ, ಪುಸ್ತಕದಷ್ಟೇ ಸೂಕ್ತವಾದ ಶೀರ್ಷಿಕೆ ಪ್ರೊಫೆಸರ್ ಮಲ್ಲೇಪುರಂ ಜಿ ಗುರುಗಳಿಗೆ. ಮಹಾಪುರುಷರು ನಮ್ಮ ನಡುವೆ ಇದ್ದಾರೆ, ಅವರಿಗೆ ಸನ್ಮಾನ ನಡೀತಾ ಇದೆ. ಮತ್ತೊಮ್ಮೆ ಅಭಿನಂದನೆ ಚಪ್ಪಾಳೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.